ಅಲ್ಲ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಶ್ರೀಕಾಂತ್. ಇವತ್ತು ನಿಮ್ಗೆ ಏನು ಒಂದು ಹೊಸದೊಂದು ಐಡಿಯಾ ತೋರಿಸ್ತಾ ಹೊರಟಿದ್ದೀನಪ್ಪ ಅಂದರೆ, ನಾವೀಗ ಹೋಮ್ ಥಿಯೇಟ್ರ್ ಇರುತ್ತೆ. ಹೋಮ್ ಥಿಯೇಟ್ರು, ಆ ಹೋಮ್ ಥಿಯೇಟ್ರಿಗೆ ವೈರ್ಲೆಸ್ ಕನೆಕ್ಷನ್ ಮಾಡಬೇಕು ಅಂತ ವೈರ್ಲೆಸ್ ಅಲ್ಲ, ವೈರ್ ಕನೆಕ್ಷನ್ನೇ ಹೇಗಪ್ಪ ಮಾಡೋದಂದರೆ, ಆ ವೈರ್ ಏನು ಮಾಡ್ತೀವಿಯಪ್ಪ ನಾವು, ಕೆಲವು ಟೈಮ್ ಏನಾಗುತ್ತೆ, ಚಂದ ಪ್ಲೇಸ್ ಇರುತ್ತೆ. ಆ ಪ್ಲೇಸಲ್ಲಿ ಈ ಉದಾಹರಣೆಗೆ ತೋರಿಸ್ತೀನಿ ಆಮೇಲೆ, ಅಲ್ಲಿ ಕಾಣಬಾರ್ದು ವೈರ್ ಹೋಗಿದೆ, ಎಲ್ಲ ಕಡೆ ಸ್ಪೀಕರ್ ವೈರ್ ಹೋಗಿದೆ, ಅಲ್ಲಿ ಹೋಗಿದೆ, ಇಲ್ಲಿ ಹೋಗಿದೆ ಅಂದರೂ ಮನೆ ತುಂಬ ವೈರ್ ಆದಂಗೆಲ್ಲ ಕಾಣುತ್ತೆ. ಆ ರೀತಿ ವೈರು ನಿಮಗೆ ಕಾಣಬಾರ್ದು, ಅಂದರೆ ಕ್ಲೀನಾಗಿ ಎಲ್ಲಿಂದ ವೈರ್ ಹೋಗಿದೆ ಗೊತ್ತಾಗ್ಬಾರ್ದು. ಹಾಗಂತ ವೈರ್ ಹಾಕಿರಬೇಕು, ಯಾಕಂದ್ರೆ ನಮ್ಮದು ವೈರ್ಲೆಸ್ ಸ್ಪೀಕರ್ ಆಗಿರಲ್ಲ. ಆ ಕಾರಣದಿಂದ ನಾನು ನಿಮಗೆ ವೈರ್ಲೆಸ್ ಆಗಿ ಕಾಣೋ ಹಾಗೆ ವಯರನ್ನು ಹೋಮ್ ಥಿಯೇಟ್ರಿಗೆ ವೈರಿಂಗ್ ಮಾಡೋದು ಹೇಗೆ, ಯಾವ ರೀತಿ ಈಸಿ ಮೆಥಡು, ನಿಮ್ಮ ಹತ್ರ ಇರುವಂಥ ವಸ್ತುವನ್ನೇ ಬಳಸ್ಕೊಂಡು ಅದ್ರ ಮೂಲಕ ನೀವು ವೈರಿಂಗನ್ನು ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ನಿಮ್ಮದು ರೂಮು ಅಥವಾ ಹಾಲ್ ಏನು ನೀಟಾಗಿ ಕಾಣುತ್ತೆ, ಎಲ್ಲಿ ವೈರಿಂಗ್ ಹೋಗಿದೆ ಅಂತಲೂ ಗೊತ್ತಾಗಲ್ಲ. ವಿದೌಟ್ ವೈರಲ್ಲಿ ಅಥವಾ ವೈರ್ಲೆಸ್ಸಲ್ಲಿ ನೀವು ಹೋಮ್ ಥಿಯೇಟ್ರನ್ನ ಯೂಸ್ ಮಾಡ್ತಾ ಇದ್ದೀರಿ, ಸೌಂಡ್ ಇಫೆಕ್ಟಿಗಾಗಲಿ ಪವರ್ ಸಪ್ಲೈಗಾಗಲಿ ಏನೂ ಪ್ರಾಬ್ಲಮ್ ಆಗಲ್ಲ. ಆ ರೀತಿ ನಿಮಗೆ ಇವತ್ತು ನಾನು ವೈರಿಂಗ್ ಮಾಡೋದನ್ನು ಹೇಗೆ ಮಾಡಬೇಕು ಅಂಥೇಳಿ ತೋರಿಸ್ಕೊಡ್ತೀನಿ. ಫಸ್ಟ್ ಏನಪ್ಪ ಅಂದರೆ, ನಿಮಗೆ ಬೇಕಾಗಿರುವಂಥ ಒಂದು ವಸ್ತು ಏನಪ್ಪ ಅಂದರೆ, ಈ ಸಣ್ಣ ಚಿಕ್ಕ ಟ್ರಾನ್ಸ್ಫಾರ್ಮರ್ ಬರುತ್ತಲ್ಲ, ಈ ಯಾವುದ್ರ ಬ್ಯಾಟ್ರಿಯಲ್ಲೋ ಅಥವಾ ಪವರ್ ಸಪ್ಲೈಯಲ್ಲಿ ಹಾಕಿರ್ತಲ್ಲ ಚಿಕ್ಕ ಟ್ರಾನ್ಸ್ಫಾರ್ಮರು, ಆ ರೀತಿ ಟ್ರಾನ್ಸ್ಫಾರ್ಮರ್ ಆದರೂ ಅಡ್ಡಿಲ್ಲ. ಇನ್ನೊಂದು ಸಿಕ್ಕಾಪಟ್ಟೆ ಸಣ್ಣ ಗೇಜಿಂದು ಈ ವೈಂಡಿಂಗ್ ವೈರ್ ಮಾಡ್ತಾರಲ್ಲ, ವೈಂಡಿಂಗ್ ಅಂದರೆ ಮೋಟ್ರ್ ವೈಂಡಿಂಗು, ಟ್ರಾನ್ಸ್ಫಾರ್ಮರ್ ವೈಂಡಿಂಗ್ ಎಲ್ಲ ಮಾಡ್ತಾರಲ್ಲ, ಆ ಥರದೊಂದು ಚಿಕ್ಕ ಆ ಥರ ವೈಂಡಿಂಗ್ ಕಾಪರ್ ವೈರ್ದು ಒಂದು ನಿಮ್ಗೆ ಎಷ್ಟು ಉದ್ದ ಬೇಕು ಅಷ್ಟಾದರೆ ಆಯಿತು. ನೀವು ವೈರಿಂಗ್ ಆ ಥರ ವೆಲ್ಡ್ ಐಟಮ್ ಇಟ್ಕೊಂಡು, ಟ್ರಾನ್ಸ್ಫಾರ್ಮರ್ ಹಳೇದಿರುತ್ತಲ್ಲ ನಿಮ್ಮ ಮನೆಯಲ್ಲಿ ಅಥವಾ ಯೂಸ್ ಮಾಡ್ತಾ ಇರ್ತೀರಲ್ಲ, ಅಥವಾ ಯಾವುದೋ ಸುಟ್ಟು ಹೋಗಿದ್ದೆಲ್ಲ ಇರುತ್ತೆ ರಿಪೇರಿ ಕೊಟ್ಟಲ್ಲಿ, ಅಲ್ಲಿ ಕೇಳಿದ್ರು ಕೊಡ್ತಾರೆ. ಆ ಥರದೊಂದು ಟ್ರಾನ್ಸ್ಫಾರ್ಮರ್ನ ನಾನು ತೋರಿಸ್ತೀನಿ ಇಮೇಜಲ್ಲಿ, ಕೆಳಗಡೆ ಹಾಕಿದ್ದೀನಲ್ಲ, ಸೇಮ್ ಅದೇ ಥರ ಇಮೇಜು ಟ್ರಾನ್ಸ್ಫಾರ್ಮರು. ಇಲ್ಲ ಕಾಪರ್ ವೈರ್ ರೋಲ್ ಬರುತ್ತಲ್ಲ, ಆ ರೀತಿ ರೋಲ್ ಅವೆರಡು ಬಳಸ್ಕೊಂಡು ನೀವು ವೈರಿಂಗ್ ಮಾಡೋದನ್ನು ಮಾಡ್ಬೋದು ಈಸಿಯಾಗಿ ಹೋಮ್ ಥಿಯೇಟ್ರನ್ನ. ನಾನೀಗ ನಿಮ್ಗೆ ತೋರಿಸ್ತೀನಿ, ಬನ್ನಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಒಂದು ಹೋಮ್ ಥಿಯೇಟ್ರ್ ಇದೆ, 2.1 ಹೋಮ್ ಥಿಯೇಟ್ರು. ನಾನು ಆಲ್ರೆಡಿ ಇದಕ್ಕೆ ವೈರಿಂಗ್ ಮಾಡಿದ್ದೀನಿ ನೋಡಿ. ಎಲ್ಲಾದರೂ ವೈರಿಂಗ್ ಎಡ್ಜಲ್ಲಿ ಹೋಗಿದ್ದಾಗಲಿ ಎಲ್ಲರೂ ಏನಾದ್ರು ಕಾಣುತ್ತಾ? ಆ ಥರ ಏನೂ ಕಾಣಲ್ಲ. ಎಲ್ಲಿ ಕಾಣುತ್ತೆ ನಿಮ್ಗೆ? ಎಲ್ಲಿ ವೈರ್ ಕಾಣಲ್ಲ. ಆ್ಯಕ್ಚುಲಿ ಸ್ಪೀಕರ್ ಇಲ್ಲಿದೆ ನೋಡಿ, ಎಲ್ಲಿ ವೈರ್ ಇಲ್ಲ. ಹಾಗಂತ ಬ್ಲ್ಯಾಕ್ ಲೈನ್ ಇರ್ಬೋದು, ಇದು ವೈಟಲ್ಲಿ ಅದು ಗೊತ್ತಾಗುತ್ತಲ್ಲ, ಎಲ್ಲಿ ಹೋಗಿಲ್ಲ ಅದಾ. ಆದರೆ ವೈರಿಂಗ್ ಮಾಡಿದ್ದೀನಿ ನೋಡಿ. ಈಗ ತೋರಿಸ್ತೀನಿ ನೋಡಿ. ಈಗ ಆಲ್ರೆಡಿ ನಾನು ನೋಡ್ರಿ ಇಲ್ಲಿ ಕನೆಕ್ಷನ್ ಕೊಟ್ಟಿದ್ದೀನಿ, 2 ಇನ್ನು ಆಡಿಯೋ ಔಟು ಕೊಟ್ಟಿದ್ದೀನಿ. ಆದರೆ ಎಲ್ಲಿ ವೈರಿಂಗ್ ಹೋಗಿದೆ ಅಂತ ಗೊತ್ತಾಗ್ತಾ ಇಲ್ಲ ನಿಮ್ಗೆ. ಆಲ್ರೆಡಿ ಸ್ಪೀಕರ್ವರೆಗೂ ವೈರಿಂಗ್ ಇದೆ ಅಲ್ಲಿವರೆಗೂ, ಆದರೂ ಗೊತ್ತಾಗಲ್ಲ. ಅದಕ್ಕೆ ನೀವೇನು ಮಾಡಬೇಕಂದ್ರೆ, ಕಾಪರ್ ವೈರ್ ತಗೋಬೇಕು. ಹೇಳಿದ್ನಲ್ಲ, ಇನ್ನೇ ಈ ಥರ 2 AV ಪಿನ್ ತಗೋಬೇಕು. 2 AV ಅಂದರೆ ಔಟು ಇನ್ನು 2 ಬರುತ್ತೆ. ಈಗ ಉದಾಹರಣೆಗೆ ಇಲ್ಲಿರೋದು ಇಲ್ಲಿದೆ ಅಲ್ಲ, ಇದು AV, ಇದು ಔಟು. ಇದೇ ಸೇಮ್ ಥರದ್ದು ಇಲ್ಲಿದೆಯಲ್ಲ, ಇನ್ನು ಇದೇ ಥರದ ಪಿನ್ನು ಸಿಗುತ್ತೆ. ಈ ಥರ ಔಟು ಮಾಮೂಲಿ ಸಿಗುತ್ತೆ ನಿಮ್ಗೆ. ಯಾವುದೇ ಒಂದು AV ಕೇಬಲ್ನ ಕಟ್ ಮಾಡಿಕೊಂಡ್ರೆ ಈ ರೀತಿ ಸಿಗುತ್ತೆ. ಆಮೇಲೆ ಔಟ್ ಪಿನ್ನು ಸಿಗುತ್ತೆ. ನೀವು ಕೆಲವು AV ಔಟ್ AV ಇನ್ ಅಂತ ಇರುತ್ತಲ್ಲ, ಆ ಥರ ಪಿನ್ನು ಸಿಗುತ್ತೆ. ಅವೆರಡು ಸೇಮ್ 2 ಪಿನ್ನನ್ನು ಕಟ್ ಮಾಡಿ ತಗೊಳ್ಳಿ. ಒಂದು ಇಲ್ಲಿ ಆಲ್ರೆಡಿ ನೋಡಿ, ನಾನು ಇಲ್ಲಿ ಕಟ್ ಮಾಡಿದ್ದೀನಿ ನೋಡಿದ್ರಲ್ಲ, ಒಂದು ವೈರ್ ಕಾಣುತ್ತಲ್ಲ, ಇಲ್ಲಿವರೆಗೆ ಬಂದಿದೆ. ಇಲ್ಲಿ ಕಟ್ ಮಾಡಿದ್ದೀನಿ. ನೀವೇನು ಮಾಡಬೇಕಂದ್ರೆ, ಅವೆರಡು AV ವೈರ್ನ ಒಂದು ವೈರ್ ಕಟ್ ಮಾಡ್ತಾರಲ್ಲ, ಕಟ್ ಮಾಡಿದಾಗ ಒಳಗಡೆ 2 ವೈರ್ ಸಿಗುತ್ತೆ. ಒಂದು ಮೇನ್ಸು, ಇನ್ನೊಂದು ಅರ್ತು ಸಿಗುತ್ತೆ. ಆ ಅರ್ತಿಗೆ ಒಂದು ಕಾಪರ್ ತಂತಿನು, ಹಾಗೂ ಇನ್ನೊಂದು ಸೈಡ್ ಔಟ್ ಪಿನ್ ಇರುತ್ತಲ್ಲ, ಸೇಮ್ ಇಲ್ಲಿದೆ ಅಲ್ಲ ಪಿನ್ನು, ಅದೇ ಥರ ಪಿನ್ನಲ್ಲಿ ಅಲ್ಲಿ ಅರ್ತಿಗೆ, ಇನ್ನೊಂದು ಡೈರೆಕ್ಟ್ ಪೇಸ್ಗೆ ಈ ರೀತಿ ವೈರಿಂಗ್ ಮಾಡ್ಕೊಳ್ಳಿ. ಈ ಕಾಪರ್ ವೈರ್ ನಿಮ್ಗೆ ಕಾಣ್ತಾ ಇದೆಯಲ್ಲ ನೋಡಿ, ಇಲ್ಲೇ ಜಸ್ಟ್ ಹೋಗಿದೆ ನೋಡಿ, ಕಾಪರ್ ವೈರ್ ಹೋಗಿದ್ದು ಕಾಣುತ್ತೆ ನೋಡಿದ್ರಲ್ಲ. ಇಷ್ಟು ಸಣ್ಣ ಜಾಗದಲ್ಲಿ ನೋಡಿ, ಇಲ್ಲಿ ಕಳಿಸಿದ್ದೀನಿ ನಾನು ವೈರ್. ಆಲ್ರೆಡಿ ನಿಮಗೆ ತೋರಿಸ್ದಾಗ ಗೊತ್ತಾಗಿಲ್ಲ, ಇವಾಗ ಕಾಣ್ತಾ ಇದೆ ಅನ್ಕೊತೀನಿ ನೋಡಿ. ಇಲ್ಲಿದೆ ಅಥವಾ ಇಲ್ಲಿ ಕಾಣುತ್ತೆ ನೋಡಿದ್ರಲ್ಲ. ಈ ರೀತಿ
ನೀವು ಈ ಒಂದು AV ಔಟ್ ಪಿನ್ ಅಥವಾ ಇನ್ ಪಿನ್ ಎರಡಕ್ಕೂ ಸೇಮ್ ಅರ್ತ್ಗೆ ಅರ್ತ್ ಪೇಸ್ಗೆ ಪೇಸ್ ಆ ರೀತಿ ಕನೆಕ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟು ದೂರ ಬೇಕು ಅಷ್ಟು ದೂರ. ಆಮೇಲೆ ನಿಮ್ಮ ಕಾಪರ್ ವೈರ್ನ ಈ ರೀತಿಯಾಗಿ ಎಡ್ಜಲ್ಲಿ ಎಷ್ಟು ಎಡ್ಜಲ್ಲಿ ಜಾಗ ಇದೆಯೋ ಆ ಜಾಗದಲ್ಲಿ ನೀವು ಅದನ್ನ ಹಾಕ್ತಾ ಹೋಗ್ಬೇಕು. ನೀವೇನ್ ಮಾಡ್ಬೇಕು, ಹಾಕ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಮೆಟಲ್ ಅನ್ನ ಬಳಸೋ ಹಾಗಿಲ್ಲ. ಯಾವುದೇ ಮೆಟಲ್ ಐಟಮ್ನ ಬಳಸಿ ನೀವು ಆ ವೈರ್ ಏನು ಕಾಪರ್ ತಂತಿದೆಯಲ್ಲ ಅದನ್ನು ತಾಕ್ಸಿದ್ರೆ ಸ್ಕಿನ್ ಔಟ್ ಆದರೆ ಅದು ಶಾರ್ಟ್ ಆಗುತ್ತೆ. ಯಾವುದಾದ್ರು ಪ್ಲಾಸ್ಟಿಕ್ ಐಟಮು ಇಲ್ಲ ವುಡ್ ಐಟಮ್ನ ತಗೊಂಡು ನೀವು ಈ ರೀತಿ ವೈರಿಂಗ್ ಮಾಡ್ಕೊಳ್ಳಿ. ಹೋಮ್ ಥಿಯೇಟ್ರಿಗೆ ನಾನು ಹೇಳಿದ್ನಲ್ಲ ಹಾಗೆ ವೈರಿಂಗ್ ಮಾಡ್ಕೊಳ್ಳಿ. ವೈರಿಂಗ್ ಮಾಡಿದ ನಂತರ ಹಿಂಗೆ ಬರ್ತೀವಲ್ಲ, ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ಬಂದಿದೆ ನೋಡಿ, ಗೊತ್ತಾಗುತ್ತಲ್ಲ ನೋಡಿ, ಇಲ್ಲಿ ಕಾರ್ನರ್ಲಿ ಜಸ್ಟ್ ಇಳಿದಿದೆ, ಹೌದಾ, ಜಸ್ಟ್ ಇಳಿದಿದೆ ತಾನೆ. ಇಲ್ಲಿ ನೋಡಿ ನಾನು ಇಲ್ಲಿ ಕನೆಕ್ಷನ್ ಕೊಟ್ಟಿದ್ದೀನಿ ನೋಡಿ, ಇಲ್ಲೊಂದು ಔಟ್ ಪಿನ್ನು, ಇಲ್ಲಿ ಹೋಮ್ ಥಿಯೇಟ್ರಿಗೆ ಆ್ಯಕ್ಚುಲಿ ನಾನು ಇಲ್ಲಿ ನೋಡ್ರಿ ಆ ಹೋಮ್ ಥಿಯೇಟ್ರದ್ದು ಇನ್ನು ಔಟ್ ಇರುತ್ತಲ್ಲ ಆ ಹೋಮ್ ಥಿಯೇಟ್ರ್ ಔಟಿಗೆ ಈ ಇನ್ ವೈರನ್ನು ಕನೆಕ್ಟ್ ಮಾಡಿದ್ದೀನಿ. ಅಲ್ಲಿ ಕಾಣುತ್ತಲ್ಲ ಗ್ಲಾಸಲ್ಲಿ ಜಸ್ಟ್ ವೈರ್ ಬಂದಿರೋದು. ಅದು ಈ ರೀತಿ ಸ್ಪೀಕರನ್ನು ನೀವು ಸೇಫ್ ಆಗಿ ಒಂದು ಸೈಡ್ ಸೆಟಲ್ ಮಾಡೋದ್ರಿಂದ ನಿಮಗೆ ನಿಮ್ದು ವೈರಿಂಗು ಎಲ್ಲಿನೂ ಕಾಣಲ್ಲ. ನೀವು ಎಲ್ಲಿಂದ ವೈರಿಂಗ್ ಮಾಡಿರೋದು ಗೊತ್ತಾಗಲ್ಲ, ಗೊತ್ತಿದ್ರೆ ಮಾತ್ರ ಒಂದೇ, ಇಲ್ಲ ಅಂದ್ರೆ ನಿಮ್ಮ ವೈರಿಂಗ್ ಯಾವ ಕಾರಣಕ್ಕೂ ಕಾಣಲ್ಲ ಸ್ನೇಹಿತರೆ. ನೋಡಿದ್ರಲ್ಲ, ಈ ರೀತಿಯಾಗಿ ನಿಮ್ಮ ಒಂದು ವೈರಿಂಗ್ನ ನೀವು ಮಾಡ್ಕೊಳ್ಬಹುದು. ನಾನು ಈಗ ಏನು ತೋರಿಸಿದ್ನಲ್ಲ ಇದರಿಂದ ನಿಮಗೆ ಒಂದು ಟ್ರಿಕ್ ಸಿಕ್ತು ಅಂತ ಅನ್ಕೊಂತೀನಿ. ಯಾರ್ಯಾರು ಬಳಸ್ತಾ ಇದ್ರು ಅವರೆಲ್ಲ ಈ ರೀತಿ ಹೋಮ್ ಥಿಯೇಟರ್ ವೈರಿಂಗ್ ಮಾಡ್ಕೊಳ್ಳಿ. ಹಾಗೂ ಸಿದ್ದಾಪುರ ಸಿರಿ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಯಾಕಂದ್ರೆ ನೆಕ್ಸ್ಟ್ ಬರುವಂತ ಹೊಸ ವಿಡಿಯೋಗಳು ಅಥವಾ ಹೊಸ ನಾನೇನು ಟೆಕ್ನಾಲಜಿ ಅಥವಾ ವ್ಲಾಗ್ ಮಾಡ್ತೀನೋ ಅದೆಲ್ಲ ನಿಮಗೆ ಬರ್ತಾ ಹೋಗುತ್ತೆ. ಈ ವಿಡಿಯೋ ನೋಡಿದಕ್ಕಾಗಿ ನಿಮಗೆಲ್ಲರೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.